ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ, ಭಾವ, ಹೇಗಿದ್ದೀರಾ? ಕ್ಷಮಿಸಿ, ಇಂಥ ಸಂದರ್ಭದಲ್ಲಿ ನಾನು ಇಂಥ ಪ್ರಶ್ನೆ ಕೇಳ್ತಾ ಇದ್ದೀನಲ್ಲ. ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ಸಂತೋಷವಾಗಿರೋದಕ್ಕೆ ಆಗ್ತಾ ಇರಲಿಲ್ಲ. ನಾವು ಹೊರಗಡೆ ಹೋಗಿದ್ರು ಸಂಬಂಧಗಳನ್ನ ಮರೆಯೋದಕ್ಕಾಗಲ್ವಲ್ಲ. ತಗೋ. ಕಾರಣ ಏನೇ ಆಗಿರಲಿ ಅಕ್ಕ, ಆದರೆ ನನಗೋಸ್ಕರ ಪ್ರೀತಿಯಿಂದ ಮಾಡ್ಕೊಂತಂದ್ರಲ್ಲ, ಅದೇ ನನಗೆ ಖುಷಿ. ಗೊತ್ತಾಗ್ತಿದೆ, ನಾವು ಹೊರಡ್ತೀವಿ. ಬಸ್ರಿ ಬುತ್ತಿ ಅಂದ್ರೆ ಬರೀ ಕೈ ಕೊಡೋದಲ್ವಂತೆ. ತಾವು ಪ್ರೀತಿಯಿಂದ ಮಾಡಿರೋದನ್ನ ತಾಯಿ ಆದವರಿಗೆ ತಾವೇ ಭಾವ, ನೀವು ನನಗೆ ತಿನ್ಸಲ್ವಾ? ಈಗ ಈ ಬಸ್ರಿ ಬೈಕೆ ಬುತ್ತಿ ಶಾಸ್ತ್ರಕ್ಕೆ ಒಂದು ಅರ್ಥ ಬಂತು. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು ಭಾವ. ಸರಿ, ನಾವಿನ್ ಬರ್ತೀವಿ. ಹನುಮಂತು, ನೀನನ್ನೇ ಕೇಳ್ತಿರೋದು. ಪಾರ್ವತಿ ಬಗ್ಗೆ ಮುಚ್ಚಿಡ್ತಿರೋ ಸತ್ಯ ಏನು ಅಂತ ಹೇಳಬೇಕು. ಜನನಿ ಥರ ನಮ್ಮ ಪಾರ್ವತಿನೂ ತಾಯಿ ಆಗ್ತಿದ್ದಾಳೆ ಅಪ್ಪ. ಏನು ಹೇಳ್ತಿದ್ದಿ ಹನುಮಂತು? ನಿಜವಾಗ್ಲು ನಮ್ಮ ಪಾರ್ವತಿ ತಾಯಿ ಆಗ್ತಿದ್ದಾಳ? ಹೌದು ಅಪ್ಪರೇ. ಅಂದ್ರೆ ನಾವಿಬ್ರು ತಾತ ಆಗ್ತಿದ್ದೀವಿ. ಅಮ್ಮ ತಾಯಿ, ನಮ್ಮ ಪಾರ್ವತಿ ವಿಷಯದಲ್ಲೂ ನಮ್ಗೆ ಒಳ್ಳೆ ಸುದ್ದಿನೇ ಸಿಕ್ತು.
ಜನನೇ ತಾಯಿ ಆಗ್ತಿದ್ದಾಳೆ. ನಮ್ಮ ಪಾರ್ವತಿಗೂ ಈ ಸೌಭಾಗ್ಯ ಬೇಗ ಸಿಗಲಿ ಅಂತ ಮನಸ್ಸಲ್ಲೇ ಬೇಡ್ಕೋತಿದ್ದೆ. ಇಷ್ಟು ಬೇಗ ಈಡೇರಿಸ್ಬಿಟ್ಟಿಯಲ್ಲ, ನಿನಗೆ ಎಷ್ಟು ಕೃತಜ್ಞ ಹೇಳಿದ್ರು ಸಾಲದು. ಹನುಮಂತು, ಈ ಸಿಹಿ ಸುದ್ದಿನ ಈಗಲೇ ಅಖಿಲಾಗಿ ಹೇಳಬೇಕು. ಈ ಸುದ್ದಿ ಕೇಳಿ ಈಗಲಾದರೂ ಮಗ ಸೊಸೆನ ಕ್ಷಮಿಸಿ ಮನೆ ತುಂಬಿಸ್ಕೊತಾಳ ನೋಡೋಣ. ಬಾ ಹನುಮಂತು. ಅವರೇ, ಒಂದು ನಿಮಿಷ. ನಮ್ಮ ಪಾರ್ವತಿ ತಾಯಿ ಆಗ್ತಿರೋ ವಿಷಯ ಆ ಅಮ್ಮವ್ರಿಗೆ ಗೊತ್ತಾಗೋದು ಬೇಡ. ಇದು ನಮ್ಮ ಪಾರ್ವತಿಗೂ ಮತ್ತು ದೊಡ್ಡ ಯಜಮಾನ್ರಿಗೂ ಇಷ್ಟ ಇಲ್ಲ. ಏನು ಹೇಳ್ತಿದ್ಯಾ ಹನುಮಂತು? ಇಂಥ ಸಿಹಿ ಸುದ್ದಿನ ಯಾಕೆ ಮುಚ್ಚಿಡಬೇಕು? ಅಖಿಲಾಗಿ ಹೇಳೋದ್ರಿಂದ ಏನು ತಪ್ಪಾಗುತ್ತೆ? ಇದನ್ನು ಅವರಿಬ್ಬರ ಹತ್ರನೇ ನೀವೇ ಕೇಳಿ ಅಪ್ಪವ್ರೆ. ಖಂಡಿತ ಕೇಳ್ತೀನಿ. ಆದರೆ ಹನುಮಂತು, ನಿನ್ನ ಬಾಯಿಂದ ಈ ಸಿಹಿ ಸುದ್ದಿ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ನಾನು ಬರ್ತೀನಿ. ನಮ್ಮ ಪಾರ್ವತಿಗೆ ಊಟ ತಿಂಡಿ ಹಣ್ಣು ಏನೇನು ಇಷ್ಟ ಅಂತ ನಿಮ್ಗೆ ಗೊತ್ತು ತಾನೆ? ಹ್ಞೂ ಅಪ್ಪೋರೆ. ಹಾಗಾದರೆ ಅವಳು ಇಷ್ಟ ಆಗಿರೋದೆಲ್ಲ ರೆಡಿ ಮಾಡಿಬಿಡಿ. ಅಪ್ಪೋರೆ, ಪಾರ್ವತಿಗೆ ಇಷ್ಟ ಆಗಿರೋ ತಿಂಡಿಗಳ? ಇಷ್ಟವಾಗಿರೋದನ್ನು ತಿನ್ನೋದಕ್ಕೆ ಹೆಣ್ಣು ತಾಯಾಗಬೇಕಾಗಿಲ್ಲ. ನಾನು ನನ್ನ ಸೊಸೆನ ನೋಡೋಕೆ ಹೋಗ್ತಾ ಇದ್ದೀನಿ. ಬರಿಗೈಲಿ ಹೋದರೆ ಏನು ಚೆನ್ನಾಗಿರುತ್ತೆ. ಅದಕ್ಕೆ ಅವಳಿಗೆ ಇಷ್ಟವಾಗಿರೋದನ್ನು ತಗೊಂಡೋದ್ರೆ ಅವಳಿಗೂ ಖುಷಿ ಆಗುತ್ತಲ್ವಾ? ಅದಕ್ಕೆ ಹೇಳಿದೆ. ಮತ್ತು ಇನ್ನೊಂದು ವಿಷಯ, ಈ ವಿಚಾರ ಯಾವುದೇ ಕಾರಣಕ್ಕೂ ಅಖಿಲ ಗೊತ್ತಾಗಬಾರ್ದು, ಆಯಿತಾ? ಸರಿ ಅಪ್ಪವ್ರೆ. ನನ್ನಿಂದ ಅದು ಯಾವ ವಿಷಯ ಮುಚ್ಚಿಡಬೇಕು ಅಂತ ಪ್ರಯತ್ನ ಪಡ್ತಿದ್ರಿ ಅಂತ ತಿಳ್ಕೊಬೋದಾ? ಅಖಿಲ, ಏನು ವಿಷಯ ರಘು? ಅಖಿಲನಿಗೆ ಮಾತ್ರ ಗೊತ್ತಾಗೋದು ಬೇಡ ಅಂತ ಹೇಳ್ತಿದ್ರಿ? ಓ, ಅಂದರೆ ಅಖಿಲ ಪೂರ್ತಿ ಮಾತು ಕೇಳಿಸ್ಕೊಂಡಿಲ್ಲ? ಏನಿಲ್ಲ ಅಮ್ಮವ್ರೆ, ನೀವು ಜನನಿ ಅಮ್ಮವ್ರಿಗೆ ಪಾಯಸ ಮಾಡಿದ್ದು ಅಪ್ಪವ್ರಿಗೆ ಗೊತ್ತಾಯ್ತು. ಅದಕ್ಕೆ ನಾನು ನನ್ನ ಸೊಸೆಗೆ ಏನಾರ ಮಾಡ್ತೀನಿ ಅಂತಂದ್ರು. ಅದಕ್ಕೆ ಬೇಡ, ಅಮ್ಮವ್ರಿಗೆ ಗೊತ್ತಾದರೆ ಬೈತಾರೆ ಅಂದೆ. ಅದಕ್ಕೆ ಅಮ್ಮವ್ರಿಗೆ ಹೇಳಬೇಡ ಅಂತಂದ್ರು ಅಷ್ಟೇ. ನಿಜನ ರಘು? ಹಾಕಿಲ್ಲ. ಏನ್ ಮಾಡ್ಬೇಕು ಅಂತ ಹೊರಟಿದ್ರಿ? ನನಗೆ ಸರಿಯಾಗಿ ಒಂದು ಕಾಫಿನೂ ಮಾಡಕ್ಕೆ ಬರಲ್ಲ. ಏನು ಮಾಡಕ್ಕೆ ಹೊರಟಿದ್ದೆ ಅಂತ ಹೇಗೆ ಹೇಳಲಿ? ಹಲೋ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿನಗೂ ನಿನ್ನ ಸೊಸೆಗೂ ಏನೋ ಒಂದು ಸ್ಪೆಷಲ್ ಅಡುಗೆ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ಸಾವಿತ್ರಮ್ಮ ಎಲ್ಲ ರಿವೀಲ್ ಮಾಡಿಬಿಟ್ರಲ್ಲ, ಈಗ ಅಡುಗೆ ಮಾಡೋದ್ರಲ್ಲಿ ಮಜಾ ಇಲ್ಲ. ಅಯ್ಯೋ, ಏನು ಪರವಾಗಿಲ್ಲ, ಮಾಡಿ, ಖಂಡಿತ ಮಾಡಿ. ಬೇಡ, ಇನ್ಯಾವತ್ತಾದರೂ ಅಡುಗೆ ಮಾಡಿ ಸರ್ಪ್ರೈಸ್ ಕೊಡ್ತೀನಿ. ಸಾರಿ, ನಿಮ್ಮ ಸರ್ಪ್ರೈಸ್ ಪ್ಲಾನ್ ಎಲ್ಲ ನಾನು ಹಾಳು ಮಾಡಿಬಿಟ್ಟೆ. ಇರ್ಲಿ, ಇದಕ್ಕಿಲ್ಲ ಯಾಕೆ ಸಾರಿ ಹೇಳಬೇಕು? ಒಂದು ನಿಮಿಷ. ದೇವಸ್ಥಾನ ಪ್ರಸಾದ ಆಗ್ತದೆ. ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗೈತಿ. ಬನ್ನಿ, ಜನನಿಗೂ ಪ್ರಸಾದ ಕೊಡೋಣ. ನಂಗೆ ಗೊತ್ತು ಅಪ್ಪೋರೆ, ನಿಮಗೂ ಪಾರ್ವತಿ ತಾಯಿ ಆಗ್ತಿರೋದು ಗೊತ್ತಾಗಿದೆ. ಜನನಿ ಅಮ್ಮವ್ರಿಗಿಂತಲೂ ಮೊದಲು ಪಾರ್ವತಿನೇ ತಾಯಿ ಆಗ್ತಿದ್ರು. ಅವಳಿಗೆ ಬೈಕೆ ಬುತ್ತಿ ಶಾಸ್ತ್ರ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ನಂಗೆ ಬೇಜಾರಾಗಿತ್ತು. ಆದರೆ ಈಗ ಬೇಜಾರಾಗಲ್ಲ. ಪಾರ್ವತಿಗೆ ಏನೇನು ಇಷ್ಟನೋ ಎಲ್ಲಾನು ಮಾಡ್ತೀನಿ. ಗಣಿ, ಏನು ಮಾಡ್ತಾ ಇದೆಯೋ?
ಏನು ಮಾಡೋದು, ಅಪ್ಪನ ಆಜ್ಞೆ. ಇವತ್ತಿಂದ ನಿನಗೆ ಮಗು ಆಗೋವರೆಗೂ ಫುಲ್ಲು ರೆಸ್ಟು, ಒಂದು ಚಿಕ್ಕ ಕೆಲಸನೂ ಮಾಡೋಂಗಿಲ್ಲ. ಅದಕ್ಕೆ ಗೊತ್ತಿಲ್ಲದೆ ಇದ್ರು ಕಣ್ಣೀರು ರಕ್ತ ತರಕಾರಿ ಹಚ್ತಾ ಇದ್ದೀನಿ. ಅಪ್ಪ ಹೇಳಿದ್ರು ಅಂತ ನೀನು ಇದನ್ನೆಲ್ಲ ಮಾಡೋದು ಬೇಡ, ಎದ್ದೇಳು, ನಾನು ಮಾಡ್ತೀನಿ. ಅಯ್ಯೋ ಬೇಡಪ್ಪ. ಯಾಕೋ ಅಪ್ಪ ಬೈತಾರೆ ಅಂತನಾ? ಅಲ್ಲ, ನೀನು ಹೊಟ್ಟೆಲಿರೋ ನನ್ನ ಸೊಸೆ ಬೈತಾಳೆ ಅಂತ. ಹಾಂ ನೋಡು, ಅಪ್ಪನೇ ಬಂದರು, ಕೇಳಬೇಕಿದ್ರೆ. ಪಾರೋ, ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೀನಿ, ತಗೋ ಪ್ರಸಾದ. ಈಗ ಇದ್ರ ಅಗತ್ಯ ಇತ್ತಾ ಅಪ್ಪ? ಏನು ಪ್ರಸಾದ ತರೋದ? ಗಣಿ ಕೈಲಿ ಈ ರೀತಿ ಕೆಲಸ ಮಾಡಿಸೋದು? ಅಯ್ಯೋ ಮಾಡಲಿ ಬಿಡಮ್ಮ, ಇಷ್ಟು ದಿವಸ ಸುಮ್ಮನೆ ಉಂಡಾಡಿ ಗುಂಡು ಥರ ಕೂತ್ಕೊಂಡಿರ್ಲಿಲ್ವಾ? ಈಗ ನೀನು ಬಂದಿದ್ದೀಯ ಅಂತ ಚೂರು ಪಾರ ಕೆಲಸ ಮಾಡ್ತಿದ್ದಾನೆ ಅಷ್ಟೇ. ಯಾಕೆ ಬಂದ್ಬಿಡು, ಇಷ್ಟು ದಿನ ಬೆಳಗ್ಗೆ ಬೇಗ ಇದ್ದು ಕಸ ಯಾರು ಗುಡಿಸ್ತಿದ್ದು? ಹಾಂ ಮಾಡ್ತಿದ್ದೆ, ಅರ್ಧಂಬರ್ಧ ಮಾಡ್ತಿದ್ದೆ, ಎಲ್ಲ ಡಬಲ್ ಕೆಲಸ. ನಾನು ಮಾಡಬೇಕಿತ್ತು ಪೂರ್ತಿ ಕೆಲಸ. ಅದು ನಿನ್ನ ಕರ್ಮ, ನಾನೇನು ಮಾಡಲಿ? ಏನಂದೆ? ಏನಿಲ್ಲ. ಯಾಕಪ್ಪ, ಯಾವ ಕೆಲಸನೂ ನನ್ನಿಂದ ಮಾಡಿಸ್ಬೇಡ ಅಂತ ಹೇಳಿದ್ಯಂತೆ. ನನಗಿನ್ನೂ ಬರೀ 3 ತಿಂಗಳಪ್ಪ. ನೋಡಿ ಪಾರು, ಈ 3 ತಿಂಗಳೇ ಗರ್ಭಿಣಿ ಹೆಂಗಸ್ರಿಗೆ ಬಹಳ ಮುಖ್ಯ. ತುಂಬ ಹುಷಾರಾಗಿರಬೇಕು, ಪಾರ ಗೀರ ಎತ್ತೋದೆಲ್ಲ ಮಾಡಬಾರ್ದು. ಸರಿಪ್ಪ, ನನಗೆ ನಿನ್ನ ಕಾಳಜಿ ಅರ್ಥ ಆಗುತ್ತೆ. ಆದರೆ ತರಕಾರಿನೂ ಹೆಚ್ಚಬಾರ್ದು ಅಂದರೆ ಹೇಗೆ? ಪಾಪ ಗಣಿನ ನೋಡು, ಅವನಿಗೆ ಬರದೇ ಇದ್ರು ಎಷ್ಟು ಕಷ್ಟಪಡ್ತಿದ್ದಾನೆ ಅಂತ. ಅಕ್ಕ, ಇಷ್ಟು ದಿನ ನಿನ್ನನ್ನು ಅಮ್ಮನ ಥರ ನೋಡ್ಕೊಂಡಿದ್ಯಾ, ಅಡುಗೆ ಮಾಡಾಕಿದ್ಯಾ, ಕೈ ತುತ್ತು ತಿನ್ನಿಸಿದ್ಯಾ, ಬೇಜಾರಾದಾಗೆಲ್ಲ ಕತೆ ಹೇಳಿ ಮಲಗಿಸಿದ್ಯಾ. ನಿನ್ನ ಋಣನ ನಾನು ಈ ಜನ್ಮದಲ್ಲಿ ತೀರ್ಸೋದಕ್ಕಾಗಲ್ಲ. ಅಂಥದ್ರಲ್ಲಿ ನಿನಗೋಸ್ಕರ ಈ ಚಿಕ್ಕ ಕೆಲಸನೂ ಮಾಡಲಿಲ್ಲ ಅಂದರೆ ಆ ದೇವ್ರು ನನ್ನ ಮೆಚ್ತಾನ? ಅಕ್ಕ ತಮ್ಮನ ಬಾಂಧವ್ಯ ನೋಡಿ ತುಂಬ ಖುಷಿ ಆಗ್ತಿದೆ. ನಿಮ್ಮಿಬ್ಬರ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಕಣೋ. ನಾನು ಇರಲಿ ಇಲ್ಲದೆ ಇರಲಿ, ಕೊನೆಯವರೆಗೂ ನೀವಿಬ್ಬರು ಹೀಗೆ ಚೆನ್ನಾಗಿ ನಗ್ರಗ್ತಾ ಇರಿ. ಅಪ್ಪ, ಏನು ಮಾತಾಡ್ತಿದ್ಯಾ ನೀನು? ಇನ್ನೊಂದ್ಸತಿ ಈ ಥರ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಆಯಿತು ಬಿಡಪ್ಪ, ಮಾತಾಡಲ್ಲ. ಅಲ್ಲಪ್ಪ, ಖುಷಿ ಪಡೋ ಸಮಯದಲ್ಲಿ ಯಾಕಪ್ಪ ಈ ಥರ ಎಲ್ಲ ಮಾತಾಡ್ತೀಯಾ? ಏನೋ ಬಾಯ್ ತಪ್ಪು ಅಂದೆ ಕಣಮ್ಮ. ಪಾರು, ನನ್ನ ಆಸೆ ಇಷ್ಟೇ ಕಣೆ, ಕೊನೆವರೆಗೂ ನೀ ಅಕ್ಕ ತಮ್ಮ ಖುಷಿಯಾಗಿ ಸಂತೋಷವಾಗಿರಬೇಕು. ನಿನ್ನ ಮಗು ಹುಟ್ಟಿದ ಮೇಲೂ ಕೂಡ ನಿನ್ನ ತಮ್ಮನ ಮೇಲೆ ಪ್ರೀತಿ ಕಮ್ಮಿ ಆಗಬಾರ್ದು. ಅಪ್ಪ, ಗಣಿ ನನಗೆ ಬರೀ ತಮ್ಮ ಮಾತ್ರ ಅಲ್ಲ, ಮಗ ಕೂಡ. ಇವಾಗ ನನಗೆ ಹುಟ್ಟೋ ಮಗು ಮೊದಲನೇ ಮಗು ಅಲ್ಲಪ್ಪ, 2ನೇ ಮಗು ಅಂತ ಅಂದ್ಕೊಂಡಿದ್ದೀನಿ. ಯೋಚನೆ ಮಾಡಬೇಡ ಅಪ್ಪ, ಈ ನಿನ್ನ ಮಗಳು ಯಾವತ್ತೂ ಬದಲಾಗೋದಿಲ್ಲ. ನನ್ನ ಮಗು ಮೇಲೆ ಎಷ್ಟು ಪ್ರೀತಿ ಕಾಳಜಿ ತೋರಿಸ್ತೀನೋ ಅಷ್ಟೇ ಪ್ರೀತಿ ಕಾಳಜಿ ನಾನು ಗಣಿ ಮೇಲೂ ತೋರಿಸ್ತೀನಿ. ಥ್ಯಾಂಕ್ಸ್ ಅಕ್ಕ. ಏಯ್ ಗಣಿ, ನೀನು ಅಷ್ಟೇ. ಈಗ ಮೀಸೆ ಚಿಗುರ್ತಿದೆ, ಆಮೇಲೆ ದಾಡಿನೂ ಮೂಡುತ್ತೆ, ಆಮೇಲೆ ಚೆನ್ನಾಗಿ ಓದಿ ದೊಡ್ಡ ಕೆಲಸ ಸಿಕ್ಕಿ ಮದುವೆ ಎಲ್ಲ ಆದಮೇಲೆ ಈ ನಿನ್ನ ಅಕ್ಕನ್ನು ಮರಿಬಾರ್ದು. ಎಂಥ ಮಾತು ಅಂತ ಆಡ್ತೀಯಪ್ಪ? ಬೇಕಾದ್ರೆ ಹುಟ್ಟೋ ಸೂರ್ಯ ದಿಕ್ಕನ್ನು ಬದಲಾಯಿಸ್ಬೋದು, ಆದರೆ ಈ ಗಣಿ ಮನ್ಸು ಮಾತ್ರ ಯಾವತ್ತೂ ಬದಲಾಗಲ್ಲ. ಯಾರೇ ಬರಲಿ ಯಾರೇ ಹೋಗಲಿ, ನಮ್ಮ ಅಕ್ಕನ ಮಾತ್ರ ನಾನು ಯಾವತ್ತೂ ಬಿಟ್ಕೊಡಲ್ಲ. ಅರ್ಥ ಆಯ್ತಾ? ಆಯ್ತಾಯ್ತು, ನೋಡ್ತೀನಿ ಬಿಡು. ನಾನು ಅಕ್ಕ, ನಾನು ನಿನ್ನ ಮರೆಯಲ್ಲ ಅಂತ ಈ ನಿನ್ನ ತಮ್ಮನ ಮೇಲೆ ನಿಂಗೆ ನಂಬಿಕೆ ಇದೆ ತಾನೆ? ಖಂಡಿತ ಇದೆ ಗಣಿ. ಗುಡ್. ಅಕ್ಕ ಅಂದರೆ ಹೀಗಿರಬೇಕು. ಅಕ್ಕ, ನಾನು ಈ ಕೆಲಸ ಎಲ್ಲ ಮಾಡ್ತಿರೋದಕ್ಕೆ ಇನ್ನೂ ಒಂದು ಕಾರಣ ಇದೆ ಗೊತ್ತಾ? ಏನೋ ಅದು? ನಿನಗೆ ಹೆಣ್ಣು ಪಾಪುನೇ ಆಗೋದು. ಆ ನನ್ನ ಡಾರ್ಲಿಂಗೋಸ್ಕರನೇ ಇದೆಲ್ಲ ಮಾಡ್ತಾ ಇರೋದು. ನೋಡು, ಮಾತಿನ ಬರದಲ್ಲಿ ಪ್ರಸಾದನೆ ಮರ್ತ್ಬಿಟ್ಟೆ. ದೇವ್ರೆ, ಎಲ್ಲರನ್ನೂ ಚೆನ್ನಾಗಿಟ್ಟಿರು. ಹುಟ್ಟೋ ಮಗು ಆರೋಗ್ಯವಾಗಿರಲಿ, ಹಾಗೆ ನಮ್ಮ ಯಜಮಾನ್ರೂ ಸಂತೋಷವಾಗಿಟ್ಟಿರು. ತಥಾಸ್ತು. ಮನ್ಸಲ್ಲಿ ಆ ದೇವ್ರನ್ನ ಏನೋ ಬೇಡ್ಕೊಳ್ತಾ ಇದೆಯಲ್ಲ, ಅದು ನೆರವೇರಲಿ ಅಂತ ಆಶೀರ್ವಾದ ಮಾಡಿದೆ. ಮೇಡಮ್ ಅವರು ಈ ಹಣ್ಣುಗಳನ್ನ ಅರ್ಪಿಸ್ಕೋಬೇಕು.
ಯಾಕಪ್ಪ ಏನಾಯಿತು? ಈಗ ನೀನೇನಾದರೂ ಅರಸರ ಕೋಟೆನಲ್ಲಿ ತಾಯಿಯಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಎಷ್ಟು ಚೆನ್ನಾಗಿ ಆರೈಕೆ ನಡೀತಿತ್ತು. ಬರೀ ಅರಸನ ಕೋಟೆಯಲ್ಲಿ ನೀನು ಮಾತ್ರ ಅಲ್ಲ, ಆ ಮನೆ ಕೆಲಸದಲ್ಲಿರೋರ ಮನೇಲಿ ಯಾರು ತಾಯಿ ಆಗ್ತಾರೆ ಅಂತ ಗೊತ್ತಾದರೂ ದೊಡ್ಡ ಯಜಮಾನರು ಬುಟ್ಟಿಗಟ್ಟಲೆ ಹಣ್ಣುಗಳನ್ನ ಅವ್ರಿಗೆ ಕಳಿಸ್ತಿದ್ರು. ಆದರೆ ಈಗ ದೊಡ್ಡ ಯಜಮಾನರ ಪರಿಸ್ಥಿತಿ ನೋಡಿದ್ರೆ ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಸಾರಥಿ. ನೀವೇನು ಯೋಚನೆ ಮಾಡಬೇಡಿ. ನಾನು ಸಾಲ ಮಾಡಿ ಆದರೂ ಪಾರ್ವತಿನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅಯ್ಯೋ, ತಪ್ಪು ತಿಳ್ಕೊಬೇಡಿ ದೊಡ್ಡ ಯಜಮಾನ್ರೆ. ಪಾರುನ ನನಗಿಂತ ನೀವೇ ಚೆನ್ನಾಗಿ ನೋಡ್ಕೋತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರೀ 4 ಹಣ್ಣು ತಂದ್ರಲ್ಲ ಅಂತ ಬೇಜಾರಾಗ್ತಿಲ್ಲ. ಆದರೆ ನಿಮಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ದೊಡ್ಡ ಯಜಮಾನ್ರೆ. ಸಾರಥಿ, ಮನುಷ್ಯ ಅಂದಮೇಲೆ ಕಷ್ಟಗಳಿದ್ದೇ ಇರುತ್ತಲ್ವಾ. ಇವತ್ತು ಅರಸ ಆಗಿದ್ದವನು ನಾಳೆ ಹಾಳಾಗ್ತಾನೆ, ಹಾಳಾಗಿದ್ದವನು ಅರಸ ಆಗ್ತಾನೆ. ಸಂದರ್ಭ ಹೀಗೆ ಇರಲ್ಲ ಅಲ್ವಾ. ನಮ್ಮ ಟೈಮು ಬಂದೇ ಬರುತ್ತೆ, ವೆಯ್ಟ್ ಮಾಡಬೇಕಷ್ಟೆ. ನೀವೇನು ಯೋಚನೆ ಮಾಡಬೇಡಿ. ಹೌದು, ಭಾವ ಹೇಳ್ತಿರೋದು ಕರೆಕ್ಟು. ನನಗಂತೂ ಆ ನಂಬಿಕೆ ಇದೆ, ಭಾವ ಮತ್ತೆ ಮುಂಚಿನ ಥರ ಆಗ್ತಾರೆ. ಸಾವಿತ್ರಮ್ಮ, ಎಲ್ಲ ರೆಡಿನಾ? ಹ್ಞೂ ಅಪ್ಪವ್ರೆ, ತಿಂಡಿಗಳೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಸೀರೆ, ಬೊಡವೆ, ಮಲ್ಲಿಗೆ ಹೂ ಇದೆ, ತಗೊಂಡೋಗಿ. ತುಂಬ ಥ್ಯಾಂಕ್ಸ್ ಸಾವಿತ್ರಮ್ಮ. ಅಯ್ಯೋ, ಇದೇನಪ್ಪ ಅವ್ರೆ ಹಿಂಗೆ ಹೇಳ್ತೀರಾ? ಪಾರು ನನ್ನ ಮಗಳಿದ್ದಂಗೆ ಅಲ್ವಾ? ಹಲೋ, ಎಲ್ಲಿದ್ದೀರಾ? ಹೌದಾ, ಸರಿ, ಅಲ್ಲೇ ರೀ, ಬರ್ತೀನಿ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಅಲ್ಲ ಫ್ರೆಂಡ್ಸ್, ಜನನಿ ಬಸ್ರೆ ಬೈಕಿಗೆ ಅಂತ ಮಾಡಿರೋ ಬುತ್ತಿನೆಲ್ಲ ಈ ನಮ್ಮ ಭಾವ ಆ ಕೆಲಸದೊಳಗೆ ಪಾರ್ವತಿಗೆ ತಗೊಂಡು ಹೋಗ್ತಾ ಇದ್ದಾರಲ್ಲ. ಪಾರ್ವತಿ ಏನಾದರೂ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾಳ? ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಫ್ರೆಂಡ್ಸ್? ನಿಮಗೆ ಗೊತ್ತಿಲ್ವಾ? ಅದು ಸರಿನೇ. ಅಲ್ಲ, ಈ ವಿಷಯ ನಮ್ಮ ಭಾವನೆಗೆ ಗೊತ್ತಿದ್ರೆ ಅಕ್ಕನ ಹತ್ರ ಹೇಳ್ದೆ ಸುಮ್ಮನೆ ಇರ್ತಾ ಇದ್ರಾ? ಇದೇ ಕಾರಣನ ಇಟ್ಕೊಂಡು ಮಗನ್ನು ಸೊಸೆನು ಈ ಮನೆಗೆ ವಾಪಸ್ ಕರೆಸ್ಕೊಳ್ಳೋ ಸುವರ್ಣ ಅವಕಾಶನ ಮಿಸ್ ಮಾಡ್ಕೊಳ್ತಾ ಇದ್ರಾ? ಮೋಸ್ಟ್ಲಿ ಆದಿತ್ಯ ಅವನ ಹೆಂಡತಿನ ಕರ್ಕೊಂಡು ರಾವು ಕಾಲದಲ್ಲಿ ಈ ಮನೆ ಬಿಟ್ಟು ಹೋದ ಅಂತ ಅನ್ಸುತ್ತೆ. ಅದಕ್ಕೆ ಅವನ ಹಣೆ ಬರಹಕ್ಕೆ ಒಂದು ಒಳ್ಳೆ ಕೆಲಸನೂ ಸಿಕ್ಕಿಲ್ಲ. ಆ ಹನುಮಂತು ಮನೇಲಿ ತಿನ್ನೋಕ್ಕೂ ಗತಿನೂ ಇಲ್ಲ, ಆ ಥರ ಬಿದ್ದಿದ್ದಾನೆ ಪಾಪ. ಅವರಿಬ್ಬರನ್ನು ನೋಡಿ ಕರಳು ಚುರುಕ್ಕಂದು ನಮ್ಮ ಭಾವ ಈ ಊಟನೆಲ್ಲ ಅವ್ರಿಗೆ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದರಲ್ಲಿ ಹೆಚ್ಚು ಯೋಚನೆ ಮಾಡೋಂಥದ್ದು ಏನೂ ಇಲ್ಲ ಫ್ರೆಂಡ್ಸ್. ನಾನೀಗ ಈ ಅರಸನ ಕೋಟೆಯ ಪ್ರಜೆಯಾಗಿ ಈ ವಿಷಯನ ಅಕ್ಕನ ಹತ್ರ ಹೇಳ ಬೇಡವಾ ಅನ್ನೋದನ್ನ ಮಾತ್ರ ನೀವು ಹೇಳಬೇಕಪ್ಪ. ಕೂತ್ಕೋಬಾರು. ಆ್ಯಪಲ್ಲು ಹೆಲ್ತಿಗೆ ತುಂಬ ಒಳ್ಳೆಯದು. ನಾನಿವಾಗ ಕಟ್ ಮಾಡಿಕೊಡ್ತೀನಿ, ನೀನು ತಿಂತಾ ಇರ್ಬೇಕಷ್ಟೆ. ಯಜಮಾನ್ರೆ, ನನಗೆ ಇವಾಗ ಬೇಡ. ಯಾಕೆ ಬೇಡ? ನನಗೆ ಯಾಕೋ ತಿನ್ನಬೇಕು ಅನಿಸ್ತಿಲ್ಲ, ನಾನು ಆಮೇಲೆ ತಿಂತೀನಿ. ಬಾರೋ, ಹಾಗಂದ್ರೆ ಹೇಗೆ ಹೇಳು? ಇವಾಗ ನನ್ನ ಮೇಲೆ ಪ್ರೀತಿ ಇದ್ರೆ ನೀನು 1 ಪೀಸ್ ಆದರೂ ತಿಂದೇ ತಿಂತೀಯ. ಭಾವ ಹಂಗಾರೆ ಅಕ್ಕ ಕನ್ಫರ್ಮ್ ತಿಂತಾಳೆ. ಅದೇ ಹೇಳ್ತೀಯ? ಅಕ್ಕ ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸ್ತಾಳೆ, ಅದಕ್ಕೆ. ಈಗೇನು ಹೇಳ್ತೀಯಾ? ತಿಂತೀಯೋ ಇಲ್ವೋ?
ಬಾಬಾ, ಏನಂದೆ ನಾನು? ಕರೆಕ್ಟ್ ಬಾಮ ಇದು. ನಿಮ್ಮ ಅಕ್ಕನ ಮನಸ್ಸನ್ನ ಅರ್ಧ ಕುಡಿದ್ಬಿಟ್ಟಿದ್ಯಾ ಗಣಿ. ನಿಮ್ಮ ಅಕ್ಕ ನಿನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ಹೇಗೆ ಕಂಡು ಹಿಡಿಯೋದು? ಏನು ಬಾವ, ಅಕ್ಕ ನನ್ನ ತುಂಬ ಇಷ್ಟಪಡ್ತಾಳೆ. ಹೌದಾ? ಹಾಗಾದರೆ ನೀನು ಅಷ್ಟು ಇಷ್ಟಪಡ್ತಾಳೆ ಅಂದರೆ ಇವಾಗ ನೀನು ಕೊಟ್ಟರೆ ಹಣ್ಣು ನಾವು ತಿನ್ನಬೇಕು, ಏನಂತೀಯ? ಹಾಂ, ತಿಂತಾಳೆ. ಮದೇ ನೋಡ್ಕೊಂಡು ನಿಂತಿದ್ಯಾ? ತಿನ್ಸು. ಅಕ್ಕ ನನ್ನ ಮೇಲೆ ಪ್ರೀತಿಗೆ ಒಂದೇ ಒಂದು ಪೀಸ್. ಅಪ್ಪ ನೀನು ತಿನ್ಸು, ನಿನ್ ಮೇಲೂ ಪ್ರೀತಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬೇಕು ತಾನೆ. ನನ್ನ ಸೊಸೆಗೆ ನಾನು ಹಣ್ಣು ತಿನ್ನಿಸ್ಬೋದಾ? ಜನನಿ ಥರ ನಮ್ಮ ಪಾರ್ವತಿನೂ ತಾಯಿ ಆಗ್ತಿದ್ದಾಳೆ ಅಪ್ಪ.